ಒಳಗಡೆ ಇದೆ ಅಂತ ವಿಚಾರವನ್ನು ಮಂಡಿಸಿ ರೆಕಮೆಂಡ್ ಮಾಡಿದ್ದಂಥ ವಿಚಾರ ಆಗಿದೆ. ಇದು ಕಾನೂನಿನ ವಿರುದ್ಧವಾಗಿದೆ ಅನ್ನುವಂಥ ಯಾವುದೇ ಪ್ರಸ್ತಾವನೆ ಯಾವುದೇ ಅಧಿಕಾರಿಗಳಿಂದ ಅಲ್ಲಿ ವಿಶ್ಲೇಷಣೆ ಮಾಡುವಾಗಲೂ ಬಂದಿಲ್ಲದೆ ಇದ್ದು, ಇದು ಹಿಂದೆ ಯಾವುದೋ ಒಂದು ಪ್ರಕರಣದಲ್ಲಿ 100% ಕೊಟ್ಟಿದ್ದು, ಹಿಂದಿನ ಯಾವುದೋ ಸಭೆಗಳಲ್ಲಿ 50 ಪ್ರಕರಣದಲ್ಲೂ ಕೊಟ್ಟಿದ್ದಂಥ ಪ್ರಕರಣಗಳನ್ನು ನಿದರ್ಶನಗಳನ್ನು ಹೇಳಿದ್ರ ಮೇರೆಗೆ ಅದನ್ನು ಲಿಖಿತವಾಗಿ ಮಂಡಿಸಿದ್ರ ಮೇರೆಗೆ ಅಧಿಕಾರಿಗಳು ಅದನ್ನು ಪ್ರಾಧಿಕಾರ ಸಭೆ ಚರ್ಚೆ ಮಾಡಿ ನಿರ್ಣಯ ತಗೊಂಡಿರೋದು ಸಾಮಾನ್ಯ ವಿಚಾರವಾಗಿ ತಗೊಂಡಿದೆ ಅನ್ನೋದನ್ನ ಹೇಳಿದ್ವಿ ಸರ್. ಈಗ ನೀವು ಕೋರ್ಟ್ ಗಂಟ ಪ್ರಶ್ನೆ ಮಾಡೋದಾಗಲ್ಲ. ನಾನು ಹೇಳ್ತಿರೋದು ಏನಂತಂದ್ರೆ 50 ಪರಿಹಾರ ಕೊಡುವಂಥ ಸಬ್ಜೆಕ್ಟ್ ಬಂದಾಗ ಆ ಸಬ್ಜೆಕ್ಟ್ಗೆ ವಿಷಯ ಮಂಡಿಸಿದಂಥ ಅಧಿಕಾರಿಗಳು ಹಿಂದೆ ಈ ರೀತಿಯಾಗಿರ್ತಕ್ಕಂಥದ್ದು ಏನೇನು ವಿಷಯವನ್ನು ಲಿಖಿತವಾಗಿ ಮಂಡಿಸ್ಯಾರೋ ಆ ಲಿಖಿತವಾಗಿ ಮಂಡಿಸಿದ್ರಲ್ಲಿ ಸ್ಪಷ್ಟವಾಗಿ 50 ಕೊಡಬಹುದು ಅಂತ ಮಂಡಿಸ್ಯಾರ, ಶಿಫಾರಸು ಮಾಡಿ ಮಂಡಿಸಿದ್ದಾರೆ. ಪ್ರಾಧಿಕಾರ ಸಭೆಯು ಆಗುವಂಥ ಅದರ ಪರಿಣಾಮಗಳು, ನಷ್ಟಗಳು ಮತ್ತು ಸಾಂದರ್ಭಿಕವಾಗಿ ಪ್ರತಿ ಬಾರಿ ಬರುವಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದಾಗ ಒಮ್ಮತದಿಂದ ನಿರ್ಣಯ ಮಾಡಿದ್ದೇನೆ ಅಂತ ಇದನ್ನು ಹೇಳಿದ್ದೀನಿ. ನಾನು ಪ್ರಾಧಿಕಾರದ ಸಭೆಯ ಅಧ್ಯಕ್ಷನಾಗಿದ್ದಾಗ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಾಲಿ ಮುಖ್ಯಮಂತ್ರಿಗಳು ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥವರು ನಮ್ಮನ್ನು ಯಾವುದೇ ಸನ್ನಿವೇಶದಲ್ಲಿ ದೂರವಾಣಿ ಮುಖಾಂತರ ಆಗಲಿ ಬೇರೆ ಮುಖಾಂತರ ಹೇಳಿಲ್ಲ. ಜೊತೆಗೆ ಪಾರ್ವತಿಯನವರು ಅವರ ಮಡದಿ ಮನೆಯವರು ಅಂತಲೂ ಕೂಡ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ವಿಚಾರಣೆ ಹಂತಗಳು ಪ್ರಕ್ರಿಯೆ ಮುಗಿದ ಮೇಲೆ ತೀರ್ಮಾನ ಆದ್ಮೇಲೆ ಆಗಬೇಕಾಗಿರೋದು. ಇದು ಈ ಹಂತದಲ್ಲಿ ನಮಗೇನು ಗೊತ್ತಿರ್ತದೆ. ಅವಧಿಯಲ್ಲಿ ನಾನು ನಿಮಗೇನು ಹೇಳ್ತಿರೋದು, ಅದು ತೀರ್ಮಾನ ಮಾಡಬೇಕಾಗಿರೋದು ಕೋರ್ಟು, ನೀವು ನಾನು ಅಲ್ಲ. ಯಾರು ಒಬ್ಬೊಬ್ಬರು ಒಂದೊಂದು ಏನು ಹೇಳ್ತಾರೆ ಅಂದರೆ ಅದೇ ಅಭಿಪ್ರಾಯನ ದಿನನಿತ್ಯ ಡಿಸಿಷನ್ ಹೊಂದ್ಕೊಂಡು ತಗೊಂಡು ಹೋಗೋಕ್ಕಾಗಲ್ಲ. ಅವತ್ತು ಅಧಿಕಾರಿಗಳು ಮಂಡಿಸಿದಂಥವ್ರು ಕಾನೂನಿನ ಪರವಾಗಿದೆ ಅಂತ ಮಂಡಿಸಿರೋದು. ಹಂಗಿದ್ಮೇಲೆ ಪ್ರಾಧಿಕಾರ ಸಭೆಯಲ್ಲಿ ಇರ್ತಕ್ಕಂಥವ್ರು ಸಾಮಾನ್ಯ ಎಲ್ಲರೂ ಲಾಯರ್ಗಳಲ್ಲ, ಎಲ್ಲರೂ ಇವರಲ್ಲ. ಅವರಿದ್ದಂಥವ್ರು ಅದು ಈ ಅಧಿಕಾರಿ ಮಂಡಿಸಿರೋ ವಿಚಾರ